ನೀನುಂಟು ಬೆಂಕಿಯ ಮಡಿಲಲ್ಲಿ. ಈ ಅರಮನೆಯಲ್ಲಿ ಮಾತ್ರ ಹೀಗೆ ಯಥೇಚ್ಛವಾಗಿ ಒಡವೆಗಳನ್ನು ಹಾಕಿ ಪೂಜೆ ಮಾಡೋದು. ಕೃಷ್ಣ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದಾನೆ. ಇಷ್ಟೆಲ್ಲ ಒಡವೆ ಹಾಕ್ತಿರಲ್ಲ, ಯಾರಾದ್ರೂ ಕಳ್ತನ ಮಾಡ್ಬಿಟ್ರೆ? ಅಯ್ಯೋ ಅರ್ಚಕ್ರೆ, ನಮ್ಮ ಅರಮನೆಯಲ್ಲಿ ಯಾರು ಕಳ್ತನ ಮಾಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ಯಾರಾದ್ರೂ ಕಳ್ತನ ಮಾಡಿದ್ದೆ ಆದ್ರೆ ಅವ್ರ ಕೈಯೇ ಕತ್ತರಿಸಾಕ್ಬಿಡ್ತೀವಿ. ನಿಜ. ಇಲ್ಲ, ನಂಗೆ ಅನ್ಯಾಯ ಆಗಿದೆ. ಖಂಡಿತ ಇದಕ್ಕೆ ಪರಿಹಾರ ಆಗಲೇಬೇಕು. ಇವತ್ತಿ ಒಡವೆಗಳನ್ನು ಕದಿಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ದೇವ್ರೆ, ನನ್ನನ್ನು ಕ್ಷಮಿಸ್ಬಿಡು. ಪೂಜೆ ಮಲ್ಲಿನೂ ಬರ್ತಿದ್ದಾಳ? ಹೌದು, ಬರ್ತಾಳೆ. ಅಪ್ಪ ಹೇಳಿ ಹೋಗ್ಲಿಲ್ವಾ, ಈ ಮನೇಲಿ ಏನೇ ಕಾರ್ಯಕ್ರಮ ನಡು ಅವಳನ್ನು ಕರೀಲೇಬೇಕು ಅಂತ? ಅಪ್ಪ ಇಲ್ವಲ್ಲ ಈಗ, ಅವಳು ಕೋಣಲ್ಲೇ ಇರ್ಲಿ ಬಿಡು. ಇಲ್ಲಿಗೆ ಯಾಕೆ ಬರಬೇಕು? ಹೇಗೂ ಆಗುತ್ತೆ. ನಾಳೆ ನಿಮ್ಮ ಅಪ್ಪಂಗೇನಾದ್ರು ಗೊತ್ತಾದ್ರೆ ಬಿಡ್ತಾರ? ನೋಡು, ಅವಳ ವಿಷಯನ ನಾನು ನೋಡ್ಕೋತೀನಿ, ನೀ ತಲೆ ಕೆಡಿಸ್ಕೋಬೇಡ. ಯಾಕಮ್ಮ ಕಣ್ಣಲ್ಲಿ ನೀರು? ಯಾರು ಏನಾರು ಅಂದ್ರ? ದೊಡ್ಡ ಯಜಮಾನ್ರು ಏನಾರು ಅಂದ್ರ? ನಾವೆಲ್ಲರೂ ದುಃಖನ ಅನುಭವಿಸ್ಲೇಬೇಕು. ನಿತ್ಯ ಅದ್ರ ಜೊತೆ ಸರ್ಷ ಮಾಡ್ತಾನೆ ಇರ್ಬೇಕಮ್ಮ. ಆದ್ರೆ ಒಂದು ಮಾತು ತಿಳ್ಕೊ, ಹೇಗೆ ಆಸ್ತಿ ಅಂತಸ್ತು ಸಂತೋಷ ಶಾಶ್ವತ ಅಲ್ವೋ, ಹಾಗೆ ದುಃಖ ದುಗುಡ ಬಡತನೂ ಶಾಶ್ವತ ಅಲ್ಲ. ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಬಾ, ಪೂಜೆಗೆ ಹೋಗೋಣ. ಕಣ್ಣೋರ್ಸ್ಕೊ. ನಿನ್ನ ಸರಿಯಾರೋ ಜಗದ ಅಮ್ಮ, ಈ ಹುಡುಗಿನ ದೇವ್ರ ಮನೆ ತನಕ ಯಾಕೆ ಕರ್ಕೊಂಬರಕ್ ಹೋದ್ರಿ? ಗೌರಿ, ಏನ್ ಮಾತು ಅಂತ ಆಡ್ತಿದ್ಯಾ? ಗೌರಿ ಹೇಳ್ತಿರೋದು ಸರಿಯಾಗೇ ಇದೆ ಅಮ್ಮ. ಅಲ್ಲ, ದೇವ್ರ ಮನೇಲಿ ಪವಿತ್ರವಾಗಿ ಇಟ್ಕೊಳ್ಳೋದು ಬೇಡವಾ? ಜಗದೀಶ ನೋಡು, ನಿಮ್ಮಪ್ಪ ಏನ್ ಹೇಳಿದಾರೋ ಅದನ್ನೇ ಮಾಡೋದು. ಅಮ್ಮ, ಇವಾಗ ಅಪ್ಪ ಇಲ್ವಲ್ಲ, ಅದಕ್ಕೆ ಪವಿತ್ರವಾದ ದೇವ್ರ ಮನೆ ಕರ್ಕೊಂಬಂದು ಯಾಕೆ ಮೈಲ್ಗೆ ಮಾಡ್ತಾ ಇದೀಯಾ? ಸ್ವಲ್ಪನಾದ್ರೂ ಧರ್ಮ ಕರ್ಮ ಅನ್ನೋದು ಉಳಿಲ್. ನಾನು ಇಲ್ದೇ ಇರುವಾಗ ಆ ಹುಡುಗಿ ಇಲ್ಲಿಗೆ ಬಂದಿರಬಹುದು, ಆದ್ರೆ ನಾನಿರುವಾಗ ಇಲ್ಲಿ ಕರ್ಕೊಂಡು ಬರಬೇಡಿ. ಇಲ್ಲಿ ಮೈಲ್ಗೆ ಆಗತ್ತೆ. ಹಾಗೇನಾದ್ರೂ ಕರ್ಕೊಂಬೇಕು ಅನ್ನೋ ಇಷ್ಟ ಇದ್ರೆ ಕರ್ಕೊಂಡ್ ಬನ್ನಿ. ನಾನಂತೂ ಪೂಜೆ ಮಾಡೋದಿಲ್ಲ. ಇದ್ರ ಮೇಲೆ ನಿಮ್ ಇಷ್ಟ. ಅಮ್ಮವ್ರೆ, ಹೀಗೆ ಮಾಡ್ಬೋದಲ್ಲ? ಕಾಶಿ ಯಾತ್ರೆಗೆ ಹೋಗ್ತಾ ಇರೋದು ನಿನಗೋಸ್ಕರ. ನಾನು ಹೇಳಿದ ಕೆಲಸ ನೀನು ಮಾಡಿರ್ಬೇಕು. ನನಗೆ ಗೋಪಿ ಹೇಳಿದ್ದ, ನಿನಗೊಬ್ಬಳು ತಂಗಿ ಇದ್ದಾಳಂತಲ್ಲ. ಯಾರು ಬುಕ್ಕೆಲ್ಲ ಜೋಡಿಸಿರೋರು?